ಸಾಂಬಾರು ಮಾಡೋಕ್ಕೆ ಅಂತ ಗ್ಯಾಸಲ್ಲಿ ಕುಕ್ಕರಲ್ಲಿ ತರಕಾರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಆಂಟಿ ಮನೆಗೆ ಹೋಗಿದ್ವಿ, ನನ್ನ ಹಸ್ಬೆಂಡ್ ಅವರು ಆಂಟಿ ಮನೆಗೆ ಹೋಗಿದ್ವಿ. ಹಾಗಾಗಿ ಅಲ್ಲೇ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಆಂಟಿ ಮಗ ಹೂ ಕುಯ್ಬೇಕಂತ ಹೋದ್ವಿ. ದೇವರಿಗೆ ಇಡೋಣ ಅಂತ. ಮಲ್ಲಿಗೆ ತುಂಬ ಆಗ್ತಾಯಿತ್ತಲ್ಲ, ಹಾಗಾಗಿ ಹೋಗಿದ್ವಿ. ಮಲ್ಲಿಗೆನೂ ತುಂಬ ಚೆನ್ನಾಗಿತ್ತು. ಅದನ್ನು ಕಟ್ಬಿಟ್ಟು ದೇವರಿಗೆಲ್ಲ ಇಟ್ಬಿಟ್ವಿ. ಆದರೆ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ, ಸಂಧಿ ಮೂಲೆಯಲ್ಲೆಲ್ಲ ಇತ್ತು ಹೂ. ನೋಡಿ ಎಷ್ಟೆಷ್ಟು ಮೊಗ್ಗು ಹೂ ಕಾಣಿಸ್ತಾ ಇದೆ ಅಂತ. ಹೂ ಕುಯ್ಕೊಬಂದು ಅಷ್ಟೊಂದು ಮಲ್ಲಿಗೆ ಇರಲಿಲ್ಲ, ರಾತ್ರಿನೇ ಎಲ್ಲ ಕೊಯ್ದು ಬಿಟ್ಟಿದ್ರಂತೆ. ಹಾಗಾಗಿ ಒಂದು ಸ್ವಲ್ಪ ಸಿಕ್ತಷ್ಟೇ ಬಿಟ್ಟು ದೇವರಿಗೆಲ್ಲ ಇಟ್ಬಿಟ್ವಿ. ಮತ್ತು ಇದೇನು ಹೂ ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮತ್ತು ಮಲ್ಲಿಗೆ ಇಷ್ಟ ಆಗಿತ್ತು, ಅದನ್ನು ಕಟ್ಬಿಟ್ಟು ಒಂದು ಅಂಜೂರ ಇತ್ತು, ಅಂಜೂರ ಹಣ್ಣು ಯಾರೋ ತಂದು ಕೊಟ್ಟಿದ್ರು, ಅದನ್ನು ತಿಂತಾ ಇದ್ವಿ. ಇದು ಸ್ವಲ್ಪ ಚಿಕ್ಕದಾಗಿತ್ತು, ದೊಡ್ಡದಾಗಿದ್ರೆ ಅದ್ರ ಒಳಗಡೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದು ನಮ್ಮ ಆಂಟಿ ಕೆಲ್ಸಕ್ಕೆ ಹೋದಾಗ ಯಾರೋ ಕೊಟ್ಟಿದ್ರಂತೆ, ಹಾಗಾಗಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಸ್ವಲ್ಪ ದೊಡ್ಡದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಚಿಕ್ಕದಾಗಿತ್ತು, ಹಾಗಾಗಿ ಸ್ವೀಟ್ ಅಷ್ಟೊಂದು ಇರಲಿಲ್ಲ. ಚೆನ್ನಾಗಿತ್ತು, ಸ್ವೀಟ್ ಇರಲಿಲ್ಲ, ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಿತ್ತು ನನಗೆ. ಮತ್ತು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತರೋಣ ಅಂತ ನಾನು ಚಿಕ್ಕಪ್ಪ ಹೊರಟಿದ್ವಿ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬಿಟ್ಟು ನಾವು ಮನೆಗೆ ಹೊರಟ್ಬಿಟ್ವಿ. ಆಂಟಿ ಮನೆಯಿಂದ ಹಾಗೇ ಮನೆಗೆ ಹೋದ್ವಿ ನಾವು. ಹಾಗೆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸಾಂಬಾರು ಮಾಡೋಕ್ಕೆ ಅಂತ ಗ್ಯಾಸಲ್ಲಿ ಕುಕ್ಕರಲ್ಲಿ ತರಕಾರಿ ಇಟ್ಟಿದ್ದೆ. ಗ್ಯಾಸ್ ಖಾಲಿಯಾಗಿಬಿಡ್ತು, ಹಾಗಾಗಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ನಾನು ಮತ್ತು ಇವಳು. ಮತ್ತು ಇದು ಬಂದು ಕಾಣಿಸ್ತಿರ್ಬೋದು, ಹಲಸಿನಕಾಯಿನ ಉಪ್ಪಿಗೆ ಹಾಕಿಟ್ಟಿರೋದು ಪಲ್ಯ. ಅದನ್ನು ತಿನ್ನೋಣ ಅಂತ ಹೇಳಿ ಬೆಂಕಿ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. ವೀಪರ್ ಯಾ ವೀಪರ್ ಏನು ಪರ್ಪುಂಚಿಂಡವು ಏನವು ತುಕ್ಕ ಕಾಪಿ ತುಕ್ಕ ಕಾಲಿಂಡ ಲೋಟ ತೆಕ್ಕರ ಪರ್ಪು. ಇವತ್ತು ಬಂದು ಸೋಮವಾರ, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ಇವತ್ತು ಇಬ್ಬರು ಬಂದಿದ್ದಾರೆ ನೋಡಿ. ಇವತ್ತು ಬಿಡ ತುಂಬ ಚೆನ್ನಾಗಾಗುತ್ತೆ ಈ ಥರ ತಿನ್ನೋಕ್ಕೆ, ಹಾಗಾಗಿ ನಾನು ಇವಳು ತಿಂತಾ ಇದ್ದೀವಿ. ನನ್ನ ಮನೆ ಕೆಲಸ ಎಲ್ಲ ಮಾಡ್ಕೊಬಿಟ್ಟು ಬಂಗಾರಿ ಇವತ್ತು ನಮ್ಮ ಮನೇಲೇ ಇದ್ಲು, ಹಾಗಾಗಿ ತಲೆ ಬಾಚ್ತಾ ಇದ್ದೆ. ಅವಳಿಗೆ ಎಣ್ಣೆ ಹಾಕ್ಬಿಟ್ಟು ತಲೆ ಬಾಚಬೇಕು ಅಂತ ಎಣ್ಣೆ ಹಾಕ್ಬಿಟ್ಟು ತಲೆ ಬಾಚ್ತಾ ಇದ್ದೆ. ಅವಳು ಜಾಸ್ತಿ ತಲೆ ಬಾಚೋಕ್ಕೆಲ್ಲ ಬಿಡಲ್ಲ, ಬರೀ ಒಂದು ಜಡೆ ಹಾಕಕ್ಕೆ ಬಿಡ್ತಾಳೆ ಅಷ್ಟೇ. ಹಾಗೆ ಬಾಚಿಬಿಟ್ಟು ಒಂದು ಜಡೆ ಹಾಕಿಬಿಟ್ಟೆ ಅವಳಿಗೂ. ಪಾಪುನ ಚಾಪೆ ಮೇಲೆ ಮಲಗಿಸಿದ್ದೆ. ಚಿಂಟು ಆಟ ಆಡಿಸ್ತಾ ಇದ್ದಾನೆ, ಕಾಣಿಸ್ತಾ ಇರ್ಬೋದು, ಅಲ್ಲಿ ಮಕ್ಕಳು ಆಟ ಆಡಿಸ್ತಾ ಇರ್ತಾರೆ. ನಾನು ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಹಾಗೆ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ, ಮನೆಯೆಲ್ಲ ಸ್ವಲ್ಪ ಒರೆಸ್ಕೊಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ ನಾನು ಮುಂಚೆನೇ. ಪಾತ್ರೆನ ತೊಳೆದ್ಬಿಟ್ಟು ನೀರು ಇಳಿಯೋಕ್ಕಂತ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಜೋಡಿಸ್ಕೊಂಡೆ. ಇನ್ನು ಸ್ವಲ್ಪ ಪಾತ್ರೆ ತೊಳೆಯೋಕ್ಕಿತ್ತು, ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಇದನ್ನು ಜೋಡಿಸ್ಕೊಂಡು. ಪಾಪು ಮಲಗಿದ್ಲು, ಹಾಗಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ. ಇಲ್ಲಾಂದರೆ ಮಕ್ಕಳು ಆಟ ಆಡಿಸ್ತಾರೆ. ತುಂಬ ದಿನ ಆದಮೇಲೆ ವ್ಲಾಗ್ ಆಗ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಆಗಿದೆ, ಹಾಗಾಗಿ ಹಣ್ಣಾಗಿದೆಯಾ ನೋಡೋಣ ಬನ್ನಿ. ಇದು ಚಿಕ್ಕ ಗಿಡ, ಹಾಗಾಗಿ ಹಣ್ಣಾಗಿರಬಹುದು. 3 ಹಣ್ಣು ಸಿಕ್ತು, ಮೂರು ಹಣ್ಣು ಸಿಕ್ಕಿತ್ತು. ಅದರಲ್ಲಿ ಒಂದು ಹಾಳಾಗಿತ್ತು, ಹಾಗಾಗಿ 2 ಕಟ್ ಮಾಡ್ತಾ ಇದ್ದೀನಿ. ತುಂಬ ಸ್ವೀಟಾಗೂ ಇತ್ತು, ಜಾಸ್ತಿ ಏನು ಹಣ್ಣಾಗಿರಲಿಲ್ಲ, ಸ್ವಲ್ಪ ಸ್ವಲ್ಪ ಹಣ್ಣಾಗಿತ್ತು. ತಿನ್ನೋಕ್ಕೂ ಚೆನ್ನಾಗಿತ್ತು. ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ, ಕಟ್ ಮಾಡಿ ತೋರಿಸ್ತೀನಿ.
ಮಳೆ ಬರ್ತಾ ಇದೆ ನೋಡಿ, ಇಲ್ಲಿ ಸಣ್ಣಕ್ಕೆ ಕಾಣಿಸ್ತಾ ಇರ್ಬೋದು. ಒಂದು 3-4 ಡೇಸಿಂದ ಮಳೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನೋಡಿ ತೋರಿಸ್ತೀನಿ ನೋಡಿ. ಗೈಸ್, ಇವಾಗ 7 ಗಂಟೆ ಆಗಿದೆ. ತುಂಬ ದಿನದಿಂದ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ ಟೈಮ್ ತುಂಬ ಸಿಗ್ತಾ ಇಲ್ಲ, ಯಾಕಂದರೆ ಪಾಪು ಚಿಕ್ಕವಳಲ್ವ. ಹಾಗಾಗಿ ನನಗೆ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.